ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಮಸ್ಕಾರ ಕರ್ನಾಟಕ ಮಂದಿಗೆ, ಎಲ್ಲರೂ ಹೆಂಗದಿರಪ್ಪ, ಆರಾಮದಿರ ಅಂತ ತಿಳ್ಕೊಂಡಿನಿ. ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೈತಿ, ಟೈಟಲ್ ಒಳಗೆ ಕೊಟ್ಟಿನಿ ಏನಂತ. ಟೀಮ್ ಎಲ್ಲ ರೆಡಿಯಾಗಿ 6:30 ಅನ್ನೋಷ್ಟರೊಳಗೆ ಗಾಡಿ ರೆಡಿಯಾಗಿ 6:30ಕ್ಕೆ ನಾವು ಬಾಗಲಕೋಟೆಯಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಬಾಗಲಕೋಟೆಯಿಂದ ನಾವು ಸೀದಾ ಹೋಗಿದ್ದು ಬೆಳಗಾವಿ ಏನಿಲ್ಲ ಅಂದ್ರೆ ಬಾಗಲಕೋಟೆಯಿಂದ ಒಂದು 143 ಕಿಲೋಮೀಟ್ರ್ ಐತಿ, ಅಂದರೆ 3 ತಾಸಿನ ದಾರಿ ಅದ. ಅಲ್ಲಿ ಬೆಳಗಾವಿ ಹೋಗಿ ಮುಟ್ಟುವಷ್ಟೊತ್ತಿಗೆ 9:10 ಗಂಟೆನೇ ಆಯಿತು. 10 ಗಂಟೆಗೆ ಆಲ್ರೆಡಿ ನಮ್ಮ ಟೀಮ್ ಮಂದಿಗೆಲ್ಲ ಫುಲ್ ಹೊಟ್ಟೆ ಹಸ್ತಿತ್ತು. ಎಲ್ಲರೂ ಹೋಟೆಲ್ನಾಗ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಮತ್ತೆ ಎಲ್ಲರೂ ನಮ್ಮ ಜರ್ನಿ ನಾವು ಸ್ಟಾರ್ಟ್ ಮಾಡಿದ್ವಿ. ಬೆಳಗಾವಿಯಿಂದ ಅಂಬೋಲಿ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಇನ್ನೂ 70 ಕಿಲೋಮೀಟ್ರ್ ಬಾಕಿ ಹೋಗಿತ್ತು. ಬೆಳಗಾವಿಂದನೇ 70 ಕಿಲೋಮೀಟ್ರ್ ಐತೆ ಅಂಬೋಲಿ ಫಾಲ್ಸ್. ಮಾನ್ಸೂನ್ ಒಳಗೆ ಪ್ರವಾಸಕ್ಕೆ ಹೋಗೋದು, ಟ್ರೆಕ್ಕಿಂಗ್ ಹೋಗೋದು ಅಂದ್ರೆ ಒಂಥರ ಖುಷಿ ಭಾಳ. ಹಂಗೆ ನಮ್ಮ ಟೀಮ್ ಎಲ್ಲಿಗಾರು ಟ್ರಿಪ್ಗೆ ಹೋಗ್ಬೇಕು ಅಂತ ಹಂಗೆ ಥಿಂಕ್ ಮಾಡ್ಕೊತ ಕುಂತಾಗ ನಮಗೆ ಸಡನ್ಲಿ ನೆನಪಾಗಿದ್ದೆ ಅಂಬೋಲಿ ಫಾಲ್ಸ್. ಅಂಬೋಲಿ ಫಾಲ್ಸ್ ಬೆಳಗಾವಿಯಿಂದ 70 ಕಿಲೋಮೀಟ್ರ್ ದೂರ ಐತೆ ಅಂದರೂ ನಮ್ಮ ಕರ್ನಾಟಕದಾಗ ಬರ್ತದೆ ಅಂತ ತಿಳ್ಕೊಬೇಡ್ರಿ. ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಾರ್ಡರ್ ಒಳಗೆ ಅಂಬೋಲಿ ಫಾಲ್ಸ್ ಐತಿ. ಹಾಗೆ ಸಿಂಧುದುರ್ಗ ಅನ್ನೋ ಡಿಸ್ಟಿಕ್ ಒಳಗೆ ಬರ್ತದೆ. ಅಂಬೋಲಿ ಮೇಲೆ ಹಾಸಿ ನೀವು ಗೋವಾಕ್ಕೆ ಹೋಗೋರಿದ್ರಂದ್ರೆ ಗೋವಾಕ್ಕೂ ಹೋಗ್ಬೋದು. ಅಂಬೋಲಿ ಒಳಗೆ ನೋಡುವಂಥ ಪ್ಲೇಸ್ ಇರೋದು 3. ಅದರಲ್ಲಿ ಒಂದು ಅಂಬೋಲಿ ಫಾಲ್ಸ್, ಇನ್ನೊಂದು ಸೂಸೈಡ್ ಪಾಯಿಂಟ್, ಇನ್ನೊಂದು ಹಿರಣ್ಯಕೇಶಿ ದೇವಾಲಯ. ಬಟ್ ನಾವು ಸ್ಟಾರ್ಟಿಂಗ್ ಹೋಗೋದು ಅಂಬೋಲಿ ಫಾಲ್ಸ್. ಇಷ್ಟೆಲ್ಲ ಜಾಸ್ತಿ ಮಾತಾಡೋದಾಯ್ತು, ಇನ್ನು ಅಂಬೋಲಿ ಫಾಲ್ಸ ಬಂದಿಲ್ಲ ಅಂತ ಕೇಳತ್ತಾರನೆ. ಬಂತು ನೋಡ್ರಿ ಈಗ ಅಂಬೋಲಿ ಫಾಲ್ಸ್. ಅಂಬೋಲಿ ಫಾಲ್ಸ್ ಇನ್ನೇನು 2 ಕಿಲೋಮೀಟ್ರ್ ಇತ್ತು. ಆವಾಗಲೇ ನಮಗೆ ಪಬ್ಲಿಕ್ ವೆಹಿಕಲ್ಸಿಗೆ ಒಳಗೆ ಬಿಡಲಿಲ್ಲ. ಸೊ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ಅಂದ್ರೆ ನಡ್ಕೊಂಡು ಹೋಗ್ಬೇಕಾಯ್ತು. ಒಟ್ಟು ನಮ್ಮ ಟೀಮ್ ಒಳಗೆ 6 ಜನ ಇದ್ವಿ. ಡ್ರೈವರ್ನ ಹಿಡ್ಕೊಂಡ್ರೆ 7 ಜನ, ಬಟ್ ಡ್ರೈವರ್ ಎಲ್ಲ ಇದ್ರೆ ಬರಲಿಲ್ಲ. ನಾವು 6 ಜನನೇ ಹೊಂಟ್ವಿ. ಸೊ ನೋಡ್ರಿ ಟ್ರೆಕ್ಕಿಂಗ್ ಮಾಡ್ಕೊಂಡೆ ಹೋಗೋಣ ಅಂಬೋಲಿ ಫಾಲ್ಸಿಗೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕು ಅಂತ ಹೊರಟಿದ್ವಿ. ಸೊ ಅಲ್ಲೇ ನಮಗೆ ಸ್ಮಾಲ್ ಫಾಲ್ಸ್ ಅಂದರೆ ಸಣ್ಣ ಜಲಪಾತ ಬರತ್ತಿದ್ವು. ಆ ಕಡೆ ಒಬ್ರು ವಿಡಿಯೋ ಮಾಡ್ಕೋಬೇಕು, ಈ ಕಡೆ ಒಬ್ರು ವಿಡಿಯೋ ಮಾಡ್ಕೋಬೇಕು. ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ, ಅವ್ರಿಗೆ ಭಾಳ ಇರಿಟೇಟ್ ಆಗ್ತದೆ. ಭಾಳ ಇರಿಟೇಟ್ ಅನ್ಸ್ತದೆ ಅವ್ರಿಗೆ. ಎಲ್ಲಿ ನಿಂತ್ರ ಬರ್ತಾವ ನೋಡಿ ನೀರು.
ಫಾಲ್ಸಿಗೆ ಹೋಗೋ ವೇ ಒಳಗೆ ನಮಗೆ ಹಂಗೆ ಅಲ್ಲಿ ಫೋಟೋಶೂಟಿಗೆ ಒಂದು ವ್ಯೂ ಪಾಯಿಂಟ್ ಇದೆ, ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ ನಾವು ಫಸ್ಟ್. ಇಷ್ಟು ನಡ್ಕೊಂಬರೋಷ್ಟ್ರೊಳಗೆ ಎಲ್ಲರಿಗೂ ಸ್ವಲ್ಪ ತಂಡಿ ಬಾಯ ಹತ್ತಿತ್ತ. ಅದಕ್ಕೆ ಫಸ್ಟ್ ಮೆಕ್ಕೆಜೋಳ ಆರ್ಡ್ರ್ ಕೊಟ್ಟು ಫೋಟೋಶೂಟ್ ವ್ಯೂ ಪಾಯಿಂಟ್ ಹೇಳಿದ್ರಲ್ಲ ಅವರು ಮೆಕ್ಕೆಜೋಳ ರೆಡಿ ಮಾಡ್ತಾ ಇದ್ರಲ್ಲ, ಸೊ ಅವರೇ ಹೇಳಿದ್ರು ಅವರಿಗೆ ಮೆಕ್ಕೆಜೋಳ ರೆಡಿ ಮಾಡೋಕ್ಕೆ ಆರ್ಡ್ರ್ ಕೊಟ್ಟು ಫಸ್ಟ್ ವ್ಯೂ ಪಾಯಿಂಟಿಗೆ ಹೋಗಿ ಬಂದ್ವಿ. ಹೋಗಿ ಬಂದ ಆದಮೇಲೆ ಮೆಕ್ಕೆಜೋಳ ಇಸ್ಕೊಂಡು ಬಿಲ್ ಪೇ ಮಾಡಿ ತಿನ್ಕೋತ ನಡ್ಕೋತ ಫಾಲ್ಸ್ ಕಡೆ ಹೋದ್ವಿ ನಾವು. ಏನು ಕಾಣಲ್ರಿ ಮೇ ಬಿ ಅದಕ್ಕೆ ಹಚ್ಚಿರ್ಬೋದ್ರಿ. ಅಂಬುಲಿ ಫಾಲ್ಸ್ ವಿಡಿಯೋ ಶೂಟ್ನ ಅಂದರೆ ಟ್ರೆಕ್ಕಿಂಗ್ ಮಾಡ್ತಿರೋ ಶೂಟ್ನ ಒಂದು ಸ್ವಲ್ಪ ಹೊತ್ತು ನಾನು ಮಾಡ್ತಿದ್ದೆ, ಆಮೇಲೆ ಸ್ವಲ್ಪ ಹೊತ್ತು ನಮ್ಮ ಫ್ರೆಂಡ್ ಕೈಲಿ ಕೊಡ್ತಿದ್ದೆ. ಅವರು ಅರ್ಧಂಬರ್ಧ ಮಾಡಿ ನನ್ನ ಕೈಲೇ ಕೊಡ್ತಿದ್ರು. ಎಷ್ಟು ಸೌಂಡ್ ಕೇಳ್ಸಕತ್ತೈತಿ, ನಾವು ಅಲ್ಲಿ ಹೋಗಿಂದ ತೀರ ಜೋರು ಕೇಳಿಸ್ಕೊಂಡ. ಮಾಡೀನ್ರಿ ಆಗ ಒಂದೆರಡು ವಿಡಿಯೋ ಸರಿ ಬಂದಲ್ಲೇ. ಫಾಲ್ಸ್ ಹೋಗುವ ಒಳಗೆ ಒಂದು ಸ್ಮಾಲ್ ಫಾಲ್ಸ್ ಬಂತ, ಸಣ್ಣ ಜರಿ ಬಂತು. ಅಲ್ಲೇ ಒಂದು ಬಾಟಲ್ ನೀರು ತುಂಬಿಕೊಂಡು ನೀರು ಕುಡಿದು ಮೆಕ್ಕೆಜೋಳ ತಿಂದಿದ್ವಲ್ಲ, ಸ್ವಲ್ಪ ನೀರಡ್ಕಾಗಿತ್ತು. ಅಲ್ಲೇ ಸ್ವಲ್ಪ ನೀರು ಬಾಟ್ಲೊಳಗೆ ನೀರು ತುಂಬಿಕೊಂಡು ಅದೇ ನೀರನ್ನೇ ಕುಡಿದ್ವಿ. ಫುಲ್ ಟೇಸ್ಟಿಯಾಗಿದ್ವು ನೀರು. ಅಲ್ಲಿ ನೀರು ಕುಡಿದು ಮತ್ತೆ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಮುಂದೆ ಹೋದ ತಕ್ಷಣ ಅಲ್ಲಿ ಪೊಲೀಸ್ ವ್ಯಾನ್ ನಿಂತಿತ್ತು. ಯಾಕಪ್ಪ ಅಂತ ನಾವು ನೋಡಿದ್ರೆ ಅಲ್ಲಿ ಸ್ವಲ್ಪ ಬೆಟ್ಟ ಕುಸ್ದಿತ್ತು, ಅಂದರೆ ಮ್ಯಾಲೆ ಬೆಟ್ಟ ಸ್ವಲ್ಪ ಬಿದ್ದಿತ್ತು. ಕ್ಲೀನ್ ಮಾಡ್ತಾಯಿದ್ರು ಅದನ್ನೆಲ್ಲ, ಅಂದರೆ ರೋಡ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ರು ವ್ಯಾನ್ ಓಡಾಡೋಕ್ಕೆ ಮತ್ತು ಜನ ಹೋಗೋಕ್ಕೆ. ನಮಗೂ ಸ್ವಲ್ಪ ವಿಡಿಯೋ ಮಾಡಬೇಡಿ ಅಂತಲೇ ಹೇಳ್ತಾ ಇದ್ರು, ಯಾಕಂದರೆ ಅಲ್ಲೆಲ್ಲೆಲ್ಲ ಬೆಟ್ಟ ಕುಸ್ದು ಬೀಳ್ತಾ ಇದ್ವಲ್ಲ. ಸೊ ವಿಡಿಯೋ ಮಾಡ್ಕೊತ ನಾವು ಆ ಕಡೆ ಈ ಕಡೆ ಓಡಾಡ್ಕೊಂಡು ಹೋಗೋದ್ರೊಳಗೆ ನಮಗೇನು ಪ್ರಾಬ್ಲಮ್ ಆಗಬಾರ್ದು ಅಂತ ಅವರು ಹೇಳ್ತಾ ಇದ್ರು. ನಾವು ನಮ್ಮ ಎಚ್ಚರಿಕೆಯೊಳಗೆ ಹೊಂಟಿದ್ವಿ. ಎಲ್ಲೆಲ್ಲಿ ಅವು ಮಣ್ಣು ಬೀಳು ಪಾಯಿಂಟ್ ಅದ ಅಲ್ಲೆಲ್ಲಿ ನಿಂತಾರ. ಎಲ್ಲಿ ಬಿಟ್ರೆ ಫುಲ್ ಫಾಗ್ ಎಲ್ಲ ಇತ್ತು. ಮುಂದೆ ಬರೋ ವ್ಯಾನ್ ಕಾಣಿಸ್ತಿದ್ದಿಲ್ಲ, ವ್ಯಾನ್ ಅಷ್ಟೇ ಯಾಕೆ ಮುಂದೆ ಬರೋ ಜನನೂ ಕಾಣಿಸ್ತಿದ್ದಿಲ್ಲ.
ಫಾಲ್ಸ್ ಇನ್ನೂ ಒಂದು 200 ಮೀಟರ್ ದೂರ ಇದೆ. ಅಲ್ಲಿಂದನೇ ಶಾಪ್ ಸ್ಟಾರ್ಟ್ ಆಗಿದ್ದು. ಬಜ್ಜಿ ಮಾಡೋ ಶಾಪ್, ಟೀ ಸ್ಟಾಲ್ ಮತ್ತು ಮೆಕ್ಕೆಜೋಳ ಮಾರ್ತಾ ಇದ್ರು. ನಾವು ಫಾಲ್ಸ್ಗೆ ಹೋಗಿ ಆಟ ಗೀಟ ಎಲ್ಲ ಆಡ್ಕೊಂಡು ಅಲ್ಲೆಲ್ಲ ಫಾಲ್ಸ್ ಎಲ್ಲ ಫುಲ್ ನೆನೆದು ಹಾಕಿ ಆಮೇಲೆ ಬಂದು ಬಜ್ಜಿ ಟೀ ಎಲ್ಲ ತಿನ್ನೋಣ ಅಂತ ಫಸ್ಟ್ ನಾವು ಫಾಲ್ಸಿಗೆ ಹೋದ್ವಿ. ನಾವು ಹೋದ ತಕ್ಷಣ ಸ್ವಲ್ಪ ಅಷ್ಟೊಂದು ಜಾಸ್ತಿ ರಶ್ ಇರಲಿಲ್ಲ, ಬಟ್ ಆದರೂ ಇತ್ತು ಸ್ವಲ್ಪ ರಶ್. ಬಟ್ ನಾವು ಹೋಗಿ ಬರೋವಷ್ಟು ಫುಲ್ ರಶ್ ಆಗಿಬಿಟ್ಟಿತ್ತು. Oh my god. ಕ್ಯಾಮ್ರಾ ತಗೊಂಬಂದ ಈ ವಿಡಿಯೋ ಒಳಗೆ ಇಷ್ಟೇ ಅಂಬುಲಿ ಫಾಲ್ಸ್ ಬಗ್ಗೆ. ಮುಂದಿನ ವಿಡಿಯೋ ಬರುತ್ತೆ ಹಿರಣ್ಯಕೇಶಿ ದೇವಾಲಯದ ಬಗ್ಗೆ ಹೇಳ್ತೀನಿ ಆ ವಿಡಿಯೋ ಒಳಗೆ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಮುಂದಿನ ವಿಡಿಯೋ ಬರುತ್ತೆ ಹಿರಣ್ಯಕೇಶಿ ದೇವಾಲಯದ ಬಗ್ಗೆ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.